Hi guys, welcome back. ಇಲ್ಲಿ ಅಂದರೆ ವ್ಲಾಗ್ ಇವತ್ತಿಂದು ಫುಲ್ಲು ರೆಡಿ ಗಿಡಿ ಎಲ್ಲ ಆಗಿ ಬಂದ್ವಿ ಕಾಲೇಜ್ಗೆ. ನೋಡಿ ಎಲ್ಲ ಒಯ್ತಾವ್ರೆ. ಇವತ್ತು ಕನ್ನಡ ಎಕ್ಸಾಮು. ಇವತ್ತಿನ ವ್ಲಾಗ್ ಬಂದು ಮನೇಲೆ ನಾನು ನನ್ನ ತಮ್ಮ ಚಾಲೆಂಜ್. ಬನ್ನಿ ಇವಾಗ ಹೋಗಿ ಎಕ್ಸಾಮ್ ಬರೆದ್ಬಿಟ್ಟು ಸಿಗೋಣ ಮಧ್ಯಾಹ್ನ ಸಿಗೋಣ. ಆಮೇಲೆ ಮನೇಲಿ ಹೋಗಿ ವ್ಲಾಗ್ ಮಾಡೋಣ. ಬನ್ನಿ. ಇಬ್ರು ಕಿತ್ತಾಡ್ತಾರೆ ಗಾಯ್ಸ್. ನೋಡ್ರಿ ಎಲ್ಲ ಫುಲ್ ಕಾಲೇಜ್ ಎಕ್ಸಾಮ್ಗೆ ಪ್ರಿಪ್ರೇಷನ್ನು. ಈ ನನ್ನ ಮಗ ಫೋನ್ ನೋಡ್ಕೊಂಡು ಕೂತವನು ಎಕ್ಸಾಮ್ಗೆ ಓದ್ಕೊಳ್ಳೋ ಅಂದರೆ ಅವನದ್ರಲ್ಲಿ ಬಗ್ಗೆ ನೋಡ್ತಾವನೆ. ಬಂದಿ ಗಾಯ್ಸ್ ಕುಷ್ಕ ತಿನ್ನೋಣ ಅಂತ. ನೋಡ್ರಿ ಇದಕ್ಕೆಲ್ಲ ಸ್ಪಾನ್ಸರ್ ಯಾರು ಇಲ್ಲ, ಅವ್ರವ್ರ ಕಾಸು ಅವ್ರವ್ರು ಹಾಕೊಂಡು ತಿಂತಾರೆ. ಯಾರೂ ಸ್ಪಾನ್ಸರ್ ಇಲ್ಲ. ತಮ್ಮಂಗೆ ಪೀಸ್ಗಳು ಬಿದ್ದೋಗ್ಬಿಟ್ಟವೆ. ಹೆಂಗ್ ನೋಡ್ದ ನೋಡ್ರಿ ಪೀಸ್ ಬಿದ್ದಾವೆ ಅಂದಿದ ತಕ್ಷಣ. A few moments later. ಹಾಯ್ ಗೈಸ್, ಹೇಳಿದ್ನಲ್ವ ಇವತ್ತು ಮನೇಲಿ ಚಾಲೆಂಜ್ ಅಂತ. ನೋಡಿ ಆಗಲೇ ನನ್ನ ತಮ್ಮ ಬಂದ ಸ್ಕೂಲಿಂದ. ಬುಕ್ಕು ರೆಡಿ, ಪೆನ್ನು ರೆಡಿ, ಫೇಲಾದರೆ ಮಗು ಕೊಡೋಕ್ಕೆ ಪೌಡ್ರು ರೆಡಿ. ಇವಾಗ ಏನು ಚಾಲೆಂಜ್ ಅಂದರೆ, ನಾನು ಇವಾಗ ಒಂದು ಲೆಟರ್ ಹೇಳ್ತೀನಿ, ಅಂದರೆ ವರ್ಡು. ಅದು ಚಿಕ್ಕದಾಗೆ ದೊಡ್ಡದಾಗಲ್ಲ. ಅದನ್ನು ಅವನು ಪೆನ್ ಬಾಯಲ್ಲಿಕ್ಕೊಂಡು ಬಾಯಲ್ಲಿ ಬರೀಬೇಕು. ನನಗೆ 10 ಸೆಕೆಂಡ್ಸ್ ಅಷ್ಟೇ ಟೈಮು. ಅವನು ನನಗೊಂದು ಹೇಳ್ತಾನೆ, ನಾನು ಅವನಿಗೊಂದು ಹೇಳ್ತೀನಿ. ಯಾರು ಜಾಸ್ತಿ ವಿನ್ ಆಗ್ತಾರೆ ನೋಡೋಣ. ಓಕೆನಾ? ಬನ್ನಿ. ಏನೇನಾ ತಲೆ ಎತ್ತು ಮೇಲಕ್ಕೆ. ರೆಡಿನಾ? ಟೈಮ್ ಸ್ಟಾರ್ಟ್ ನಾವು. ಆ್ಯಪಲ್. ಅಂಟಂಗೆ ಬರೀಬೇಕು. ಸ್ಟಾಪ್. ಹೊಡಿ ಅಲ್ಲ ಮಾಡ್ತಿದ್ದೀರಲ್ಲ, ನಮ್ಮ ಮೇಲೆ ಪ್ರೀತಿ ಇಲ್ವಾ ನಿಮ್ಗೆ? ಬೋನಸ್ ಇಲ್ವಾ? ಏನಿಲ್ವಾ? ಯಾಕೆ? ಮೊಬೈಲ್. ಸ್ಟಾಪ್. 12 ಸೆಕೆಂಡ್ ಆಗೋಯ್ತು. ಸರಿ, ನನಗೆ ಹಂಗೆ ಹೊಡೆಯುತ್ತೆ. ನೋಡಿ ಗೈಸ್, ಬರ್ದೆ, ಬಟ್ ಅದು ನೀಟಾಗಿ ಬಂದೆ. ಇನ್ನು ಕೂಡ ನೀನು ಎಷ್ಟು ಬರಲ್ಲ. ನಂದು ಹೋಯ್ತು ಮಕ್ಕ. ಎಲ್ಲರೂ 10 ಸೆಕೆಂಡ್ ಮೌನಾಚರಣೆ ಮಾಡೋಣ. ಮೋದಪ್ಪನ ಜಾತ್ರೆ ಮಾಡ್ಬಿಟ್ಟ. ಒಂದು ಹಾಗೆ ಹೊಡೆದಿದ್ದು, ಮೂಗಿಗೆ ಹೊಡೆದ್ಬಿಡ್ತೀನಿ. ನಾನೇನು ಮಾಡಿದೆ, ಟೇಬಲ್ ಇದೆಯಲ್ಲ, ಟೇಬಲ್ಗೆ ಹಾಕೊಂಡ್ಬಿಟ್ಬಿಟ್ಟೆ. ಮೂಗೆ ಹೊಡೀತು ಸರಿಯಾಗಿ. ಸ್ವಲ್ಪ ಹಾಕ್ಕೊಳ್ಳೋ ಸಾಕು. ಇರೋ, ಇನ್ನೂ ಹೇಳಿಲ್ಲ ನಾನು. ರೆಡಿನಾ? ಇರೋ. ಕ್ಯಾಟ್. ಇನ್ನೇನು 10 ಸೆಕೆಂಡ್ ಇರೋದು. ಬಾಯ್ ಮುಂದಕ್ಕೆ. ಮಗ ತೋರ್ಸಲ್ಲೇ. ಈ ನನ್ನ ಮಕ್ಕಳು ನನಗೆ ಇಷ್ಟು ಮಾಡ್ತವ್ರೆ ಸ್ನೇಹಿತರೆ. ಇಷ್ಟೊತ್ತು ಬಾಯಲ್ಲಿ ಬರೋದಲ್ವಾ, ಇವಾಗ 15 ಸೆಕೆಂಡ್ಸು ಅದೇ ವರ್ಡ್ಸನ್ನೇ ಎಡಗೈಯಲ್ಲಿ ಬರೆಯೋಣ. ನಾನಾಗಲಿ ಇವನಾಗಲಿ ಎಡಗೈಯಲ್ಲಿ ಬರೆಯೋಕ್ಕೆ ಬರಲ್ಲ, ಆದರೂ ಎಡಗೈಯಲ್ಲಿ ಬರೆಯೋಣ. ಬನ್ನಿ. ವಿಡಿಯೋ.
ಇವಾಗ ಥ್ರೋಬಾಲಲ್ಲಿ ಏನದು ಬ್ಯಾಸ್ಕೆಟ್ಬಾಲಲ್ಲಿ ಏನಿಲ್ಲ, ಅದರಿಂದ ಇಲ್ಲಿ ರಬ್ಬರ್ ಬಾಲ್ ತೊಗೊಂಡಿದ್ದೀವಿ. ಇದು ಏನು ಸುಮ್ಮನೆ ಅಲ್ಲ ಗುರು, ನೋಡಿ ಸುಮ್ಮನೆ ಹೆಂಗೆ ಹಾಕಿದ್ರೆ ಹೆಂಗಾರುತ್ತೆ, ಸಖತ್ತಾಗಿ ಬರುತ್ತೆ ಇದನ್ನು. ಇದರಲ್ಲಿ ಯಾರು ಮಾಮೂಲಿ ನಾವು ಸ್ಕೂಲಲ್ಲಿ ಆಡ್ತಿದ್ದಲ್ಲ ಹಿಂಗೆ ಬಿಡ್ದಿರ ಯಾರು ಎಷ್ಟು ಹೊತ್ತು ಆಡ್ತಾರೆ ಅಂತ ರೆಕಾರ್ಡ್ ಮಾಡೋಣ, ಓಕೆನಾ? ಯಾರು ವಿನ್ ಆಗ್ತಾರೋ ಅವ್ರಿಗೆ ಇವತ್ತು ಪಾರ್ಟಿ. ಅಕಸ್ಮಾತ್ ಅವ್ನು ವಿನ್ ಆದರೆ ನಾನು ಬೇಕ್ರಿ ಕರ್ಕೊಂಡು ಒಂದು ಕೇಳಿ ನಾನು ಕೊಡಿಸ್ತೀನಿ ಇವತ್ತು, ಇದು ಪಕ್ಕ. ಅದೇ ಕೈಯಲ್ಲಿ ಆಡಬೇಕು. ಇಷ್ಟು ಬೇಗ ಹೋಗ್ಬಿಟ್ಟ, 5 ಸೆಕೆಂಡ್ ಇಲ್ಲ, ಒಂದೇ ಕೈ ಯೂಸ್ ಮಾಡಬೇಕು. ಇವಾಗ ನಾನು ತಗೋ ತಿರ್ಕೋ. ಅಯ್ಯೋ ನಂದು ಬಿದ್ದೋಯ್ತು. ಇವಾಗ ತಿರ್ಗಾ ಅವನು 3 ರೌಂಡ್ಸಲ್ಲಿ ಯಾರು ಜಾಸ್ತಿ ರೆಕಾರ್ಡ್ ಮಾಡ್ತಾರೋ, ಇವಾಗ ನಾನು 12 ಸೆಕೆಂಡ್ಸ್ ಆಡಿದ್ದೀನಿ. ಇವಾಗ ಅವನು ಎಷ್ಟೊತ್ತು ಆಡ್ತಾನೋ ನೋಡೋಣ. ನೋಡಿ ಟೈಮರ್ ಓಡ್ತಿದ್ದೆ, ರೀಸೆಟ್ ಮಾಡಿದ್ದೀನಿ. ಸ್ಟಾರ್ಟ್. ಎಷ್ಟು 9 ಸೆಕೆಂಡ್ಗೆ ಆಫ್ ಆಗೋದ. ಎಷ್ಟು 7 + 9 ಎಷ್ಟು? 16 ಸೆಕೆಂಡ್ಸು. ನಂದು 12 ಸೆಕೆಂಡ್ಸ್ ಆಗೈತೆ ಆಲ್ರೆಡಿ. ಹಿಂಗೆ ನಾವೆಲ್ಲ ಅವಾಗ ಹಿಂಗೆ ಇವಾಗ ಕೇಳಬೇಕಾ? ನಂದೇ ಎಷ್ಟು ರೆಕಾರ್ಡು ಏನು ಕೊಡಿಸ್ತೀಗ? ಇನ್ನೂ ಒಂದು 3ನೇ ರೌಂಡ್ ಆಯ್ತಾ? ಸರಿ ಆಯ್ತು. ಹ್ಞೂ 25 ಸೆಕೆಂಡ್ಸು. ಸ್ಟಾರ್ಟ್. ಹೋದ ಅಷ್ಟೇ, ಗೋವಿಂದ. 6 ಸೆಕೆಂಡ್ಸ್ಗೆ ಗೋವಿಂದ. ನೋಡ್ರಿ ಮೋಸ ಆಡ್ತಾನೆ ಇದ್ರಲ್ಲೂ. ಆಯ್ತು, ಆಮೇಲೆ ಆಯ್ತು ಹೋಗಾಯ್ತು. ಸ್ಟಾರ್ಟ್. ಅದಕ್ಕೆ ಹೇಳೋದು ಮೋಸ ಆಡಿದ್ರೆ ಹಿಂಗೆ ಆಗೋದು ಅಂತ. ನೋಡ್ರಿ 8 ಸೆಕೆಂಡ್ಗೆಲ್ಲ ಹೋಗ್ಬಿಟ್ಟು ಅದು ಸ್ವಲ್ಪ ಸ್ಪೀಡಾಗಿ ಓಡ್ಬಿಡ್ತು. ಈ ಗೇಮಲ್ಲಿ ವಿನ್ನರ್ ನಾನೇ. ಹೋದ ಗೇಮಲ್ಲಿ ವಿನ್ನರ್ ಯಾರು? ಹೆಂಗವನೇ ನೋಡ್ರಿ. ಅಯ್ಯೋ ಸರಿ, ಓಕೆ. ಒಂದು ರೌಂಡಲ್ಲಿ ಅವನು ವಿನ್ ಆಗೋನು ಅವ್ನ ಗೇಮಲ್ಲಿ. ನೋಡೋಣ ನೈಟ್ ಅವ್ನಿಗೆ ಏನು ಕೇಳ್ತಾನೋ ಅದು ಕರ್ಕೊಂಡೋಗಿ ಕೊಡ್ಸೋಣ ಬೇಕ್ರಿಲಿ. ಡನ್. ನೋಡ್ರಿ ಏನೇನು ಡೈಲಾಗ್ ಹೊಡಿತಾನೆ. ಕೊನೆಗೂ ಕರ್ಕೊಂಬಂದ್ಬಿಟ್ಟೆ ಗೈಸ್ ಕೊಡ್ಸೋಕ್ಕೆ. ಚಾಲೆಂಜಲ್ಲಿ ಗೆದ್ನಲ್ಲ, ಕರ್ಕೊಂಬಂದು ನೋಡಿ ಮಯೂರ ಬೇಕ್ರಿಗೆ ಕರ್ಕೊಂಬಂದೆ. ಮಯೂರ ಬೇಕ್ರಿಗೆ ಕರ್ಕೊಂಬಂದು ಡೋನೆಟ್ ಕೇಳ್ದ. ಸರಿ ಅಂದ್ಬಿಟ್ಟು ಡೋನೆಟ್ ಕೊಡಿಸ್ದೆ. ಇವಾಗ ಸೀದಾ ತಿನ್ಕೊಂಡು ನಮ್ಮ ಅಮ್ಮ ವಾರ್ನ್ ಮಾಡಿ ಕಳ್ಸವ್ರೆ ಮನೇಲಿ, ಬಂದು ಊಟ ಮಾಡಿಲ್ಲ ಅಂದರೆ ಬೀಳ್ತಾವ ಪರ್ಪರ್ ಕೇಳೆ ಅಂತ. ಹೋಗ್ಬಿಟ್ಟು ಮನೇಲಿ ಊಟ ಗೀಟ ಎಲ್ಲ ಮಾಡಿಕೊಂಡು ಸಿಗೋಣ ನಾಳೆ.